ಪ್ರೈಸ್ ಲಾರ್ಡ್. KCS ಪ್ರಾರ್ಥನೆ ತಂಡದ ಮೂಲಕ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಸ್ವಾಗತ ಮಾಡ್ತಾ ಇದ್ದೀನಿ. ನೋಡಿ, ಮುಂಜಾನೆ ವೇಳೆಯಲ್ಲಿ ಸತ್ಯವೇದ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿಕೊಳ್ಳೋಣ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗುತ್ತೇನಲ್ಲ. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗಾಗಿ ಹೇಳ್ತಾ ಇರೋದು ನೋಡಿ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ತಂದೆಯನ್ನು ನಂಬಿರಿ, ನನ್ನನ್ನು ನಂಬಿರಿ ಅಂತ ಯೇಸು ಸ್ವಾಮಿ ತನ್ನ ಶಿಷ್ಯರಿಗಾಗಿ ಹೇಳ್ತಾ ಇದ್ದಾರೆ. ನೋಡಿ, ದೇವರ ಮಕ್ಕಳಿಗೆ ವಾಕ್ಯದಲ್ಲಿ ನೋಡೋ ಪ್ರಕಾರ ಇವತ್ತು ಅನೇಕ ವಿಧವಾದ ರೀತಿಯಲ್ಲಿ ಹೃದಯಗಳು ಕಳವಳವಾಗಿದೆ. ಇವತ್ತು ನಿಮ್ಮ ಹೃದಯ ಕಳವಳದಲ್ಲಿದೆ, ಗಲಿಬಿಲಿಯಲ್ಲಿದೆ, ಗೊಂದಲದಲ್ಲಿದೆ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಏನೋ ಒಂದು ರೀತಿಯಲ್ಲಿ ನಿನ್ನ ಹೃದಯ ಕಳವಳದಲ್ಲಿದೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಹೃದಯ ಕಳವಳಗೊಳ್ಳದೇ ಇರಲಿ, ನನ್ನನ್ನು ನಂಬಿರಿ, ತಂದೆಯನ್ನು ನಂಬಿರಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಅಂದ್ರೆ ತಂದೆ, ಕುಮಾರ, ಪರಿಶುದ್ಧಾತ್ಮನನ್ನು ನಾವು ನಂಬಬೇಕು. ನೋಡಿ, ಯೇಸು ಸ್ವಾಮಿ ಕೂಡ ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸಿ ಮತ್ತೆ ಅವರು ಪರಿಶುದ್ಧಾತ್ಮದಲ್ಲಿ ನಡೀತಾ ಇದ್ರು ದೇವರ ಮಕ್ಕಳೇ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಸತ್ಯವೇದ ವಾಕ್ಯದಲ್ಲಿ ನಾವು ಓದುತ್ತಾ ಇದ್ದೀವಿ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ನನ್ನನ್ನು ನಂಬಿರಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ಅಂದ್ರೆ ಈ ಲೋಕದಲ್ಲಿ ಕುರಿತು ಅನೇಕ ವಿಷಯಗಳಿಗಾಗಿ ನೀವು ಚಿಂತೆ ಮಾಡಬೇಡಿ. ಏನು ಕುಡಿಬೇಕು, ಏನು ತಿನ್ನಬೇಕು, ಏನು ಒದ್ದುಕೊಳ್ಬೇಕು ಅಂತೇಳಿ ಚಿಂತಿಸಬೇಡಿ. ದೇವರ ಪರಲೋಕದಲ್ಲಿ ಅನೇಕ ಬಿಡಾರಗಳಿದೆ. ದೇವರ ಬಳಿಯಲ್ಲಿ ಅನೇಕ ಹೇಳಿಕೊಳ್ಳಕ್ಕಾಗದ ರೀತಿಯಲ್ಲಿ ಬಿಡಾರಗಳಿದೆ. ಈ ಲೋಕದ ಕುರಿತು ಚಿಂತೆ ಮಾಡಿ, ಈ ಲೋಕದ ಕುರಿತು ಗಲಿಬಿಲಿಗೊಳಗಾಗಿ, ಗೊಂದಲಗೊಳಗಾಗಿ ನಿಮ್ಮ ಹೃದಯವನ್ನು ಕಳವಳ ಮಾಡಿಕೊಳ್ಬೇಡ್ರಿ, ನಿಮ್ಮ ಹೃದಯವನ್ನು ಗಲಿಬಿಲಿ ಮಾಡಿಕೊಳ್ಬೇಡ್ರಿ. ದೇವರ ಹಸ್ತದಲ್ಲಿ ನಿಮ್ಮನ್ನು ನೀವು ಸಮರ್ಪಿಸುತ್ತಾ ದೇವರ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ನೀವು ಯಾರನ್ನ ನಂಬಬೇಕು, ದೇವರನ್ನ ನಂಬಿರಿ, ನನ್ನನ್ನು ನಂಬಿರಿ, ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರಗಳಿದೆ ಅಂತೇಳಿ ನಾವು ದೇವರ ವಾಕ್ಯದಲ್ಲಿ ಓದುತ್ತೇವೆ. ಅದಕ್ಕೆ ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ ದೇವರ ಮಕ್ಕಳೇ? ನೋಡಿ, ಯೇಸು ಸ್ವಾಮಿ ಲೋಕವನ್ನು, ತಂದೆಯಾದ ದೇವರ ಚಿತ್ತವನ್ನು ಬಿಟ್ಟು, ಈ ಲೋಕವನ್ನು ಬಿಟ್ಟು ಆತನು ಪರಲೋಕಕ್ಕೆ ಹೋಗುವಾಗ ದೇವರು ಹೇಳ್ತಾ ಇದ್ರೆ, ನನ್ನಲ್ಲಿದ್ದಂಥ ಶಾಂತಿಯನ್ನು ನಾನು ನಿಮ್ಮಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ. ಅದೇ ಆ ವಾಕ್ಯ, ಈ ಸತ್ಯವೇದ ವಾಕ್ಯವನ್ನು ಆಧಾರವಾಗಿ ಓದಿಕೊಳ್ಳೋಣ. ಅದೇ 14ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಹಲ್ಲೆಲೂಯಾ. ನೋಡಿ, ದೇವರು ಏನ್ ಹೇಳ್ತಾ ಇದ್ದಾರೆ, ಶಾಂತಿಯನ್ನು ನಾನು ಬಿಟ್ಟು ಹೋಗ್ತಾ ಇದ್ದೀನಿ, ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಅಂತ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ತನ್ನ ಮಕ್ಕಳಿಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಅಂದ್ರೆ ಈ ಲೋಕದಲ್ಲಿ ಮನುಷ್ಯನಿಗೆ ಮೊದಲು ಹಣ ಇದೆಯೋ, ಆಸ್ತಿ ಇದೆಯೋ, ಅಂತಸ್ತು ಇದೆಯೋ, ಐಶ್ವರ್ಯ ಇದೆಯಾ, ಎಲ್ಲದಕ್ಕಿಂತ ಮೊದಲು ತನ್ನ ಜನರಿಗೆ ಬೇಕಾಗಿರೋದು ಮೊದಲು ಶಾಂತಿ. ಯೇಸು ಸ್ವಾಮಿ ಲೋಕದಲ್ಲಿ ಇರುವಾಗ ಆತನು ಶಾಂತಿಯಲ್ಲಿ, ಸಮಾಧಾನದಲ್ಲಿ ಜೀವಿಸಿದ್ರಂತೆ. ಅದೇ ರೀತಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾನು ಶಾಂತಿಯನ್ನು ಬಿಟ್ಟು ಹೋಗ್ತಾ ಇದ್ದೀನಿ, ನನ್ನಲ್ಲಿದ್ದಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕ ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಧೈರ್ಯದಿಂದಿರಲಿ. ಹಲ್ಲೆಲೂಯಾ. ಅಂದ್ರೆ ಲೋಕದಲ್ಲಿ ಇವತ್ತು ಎತ್ತ ತಾಯಿಗಿಂತ ಹೆಚ್ಚಾಗಿ, ಕುಟುಂಬಕ್ಕಿಂತ ಹೆಚ್ಚಾಗಿ, ಮಕ್ಕಳಿಗಿಂತ ಹೆಚ್ಚಾಗಿ, ಸ್ನೇಹಿತರಿಗಿಂತ ಹೆಚ್ಚಾಗಿ ಲೋಕದಲ್ಲಿ ಯಾರು ಕೊಡಕ್ಕಾಗದ ರೀತಿಯಲ್ಲಿ ನಾನು ನಿಮಗೆ ಶಾಂತಿ, ಸಮಾಧಾನವನ್ನು ಕೊಡ್ತಾ ಇದ್ದೀನಿ. ನಿನ್ನ ಹೃದಯ ಕಳವಳಗೊಳ್ಳದೇ ಇರಲಿ, ಧೈರ್ಯದಿಂದಿರಲಿ. ಹಲ್ಲೆಲೂಯಾ. ನೋಡಿ, ಯೇಸು ಸ್ವಾಮಿ ಸ್ವತಃ ಯೇಸು ಸ್ವಾಮಿ ತನ್ನ ಮಕ್ಕಳಾದ ನಮಗೆ ಹೇಳ್ತಾ ಇದ್ದಾರೆ, ಶಾಂತಿಯನ್ನು ಬಿಟ್ಟು ಹೋಗ್ತಾ ಇದ್ದೀನಿ, ನನ್ನಲ್ಲಿದ್ದಂಥ ಶಾಂತಿಯನ್ನು ನಿಮಗೆ ಕೊಡ್ತೀನಿ ಅಂತ ಇಲ್ಲಿ ನಾವು ವಾಕ್ಯದಲ್ಲಿ ಓದುತ್ತೇವೆ. ಅದೇ ರೀತಿ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳ್ತದೆ, ನಿನ್ನ ಹೃದಯ ಕಳವಳಗೊಳ್ಳಬೇಡ. ದೇವರಲ್ಲಿ ನೋಡು, ಲೋಕ ಕೊಡೋ ರೀತಿಯಲ್ಲ ನಮ್ಮ ದೇವರು ಕೊಡೋದು. ನಮ್ಮ ದೇವರು ಕೊಡುವಾಗ ಆಶ್ಚರ್ಯಕರವಾದ ರೀತಿಯಲ್ಲಿ, ಎಂದು ಎಣಿಸಕ್ಕಾಗದ ರೀತಿಯಲ್ಲಿ, ಅದ್ಭುತಕರವಾದ ರೀತಿಯಲ್ಲಿ ನಮ್ಮ ದೇವರು ನಮಗೆ, ತನ್ನ ಮಕ್ಕಳಿಗೆ, ತನ್ನ ಜನರಿಗೆ ಆತನು ಕೊಡುವನಾಗಿದ್ದಾನೆ. ನೋಡಿ, ನನ್ನ ಪ್ರೀತಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿ ಅನೇಕ ಕಾರ್ಯಗಳು ನಮಗಾಗಿ ಆತನ ಎಲ್ಲವನ್ನು ಕೊಟ್ಟಿದ್ದಾನೆ. ಆತನ ನಮ್ಮ ಹೃದಯ ಕಳವಳಗೊಳ್ಳದಂತೆ ದೇವರು ನಮಗಾಗಿ ಇಟ್ಟಿರುವಂತ ಎಲ್ಲವನ್ನು ನಾವೇನ್ ಮಾಡಬೇಕು, ಆತನ ಶಾಂತಿಯನ್ನು ನಾವು ಹೊಂದಿಕೊಂಡು ಅನೇಕರ ಸಂಗಡ ನಾವು ಶಾಂತಿಯಿಂದ ಇರಬೇಕು. ಕುಟುಂಬದಲ್ಲೂ ಕೂಡ ನಾವು ಶಾಂತಿಯಿಂದ ಇರಬೇಕು. ಮಕ್ಕಳೊಟ್ಟಿಗೆ ಕೂಡ ನಾವೇನ್ ಮಾಡಬೇಕು, ಶಾಂತಿಯಿಂದ ಇರಬೇಕು. ಯೇಸು ಸ್ವಾಮಿ ಲೋಕದಲ್ಲಿ ಬಂದಾಗ ನಮ್ಮಂತೆ ಮನುಷ್ಯನಾಗಿ ಜೀವಿಸಿದ್ರು. ನಮ್ಮಂತೆ ಅವರು ಮನುಷ್ಯನ ರೀತಿಯಲ್ಲಿ ಅವ್ರಿಗೆ ಹಸಿವಾಗ್ತಾ ಇತ್ತು. ನಮ್ಮಂತೆ ಅವರು ಪರಲೋಕದಲ್ಲಿ ತನ್ನ ಪದವಿ ಸ್ಥಾನವನ್ನು ಬಿಟ್ಟು ಈ ಲೋಕದಲ್ಲಿ ನಮ್ಮಾಗಿ ಅವರು ಜೀವಿಸಿದ್ರು. ನಮ್ಮಾಗಿ ಜೀವಿಸುವಾಗ ನಾವು ಕೂಡ ಆತನಲ್ಲಿದ್ದಂಥ ಶಾಂತಿಯನ್ನು ನಾವು ಪಡೆದುಕೊಂಡು ಕುಟುಂಬದಲ್ಲಿ, ಗಂಡ ಹೆಂಡತಿಯ ಮಧ್ಯದಲ್ಲಿ, ಸಂಬಂಧಿಕರ ಮಧ್ಯದಲ್ಲಿ, ಹೋಗುವಂತ ಎಲ್ಲಾ
ಸ್ಥಳದಲ್ಲಿ ಏನ್ ಮಾಡಬೇಕು, ಶಾಂತಿಯಿಂದ ಇರಬೇಕು. ದೇವರಲ್ಲಿದ್ದಂಥ ಶಾಂತಿ, ದೇವರು ನಮಗೆ ಯಾವಾಗ ನಿನ್ನಲ್ಲಿ ಶಾಂತಿ ಇಲ್ಲ, ಯಾವಾಗ ನೀನು ಶಾಂತಿನ ಹೊಂದಿಕೊಳ್ಳಲ್ಲ, ನಿನ್ನಲ್ಲಿ ಯೇಸು ಇಲ್ಲ ಅಂತ ಅರ್ಥ. ನೀನು ಶಾಂತಿಯಾಗಿ ನೀನು ನಡೀತಾ ಇದ್ರೆ ಯೇಸು ನಿನ್ನಲ್ಲಿದ್ದಾರೆ ಅಂತ ತಿಳ್ಕೊಳ್ಬೇಕು. ದೇವರ ಮಕ್ಕಳೇ, ಲೋಕ ಕೊಡೋ ರೀತಿಯಲ್ಲಿ ನಾನು ಕೊಡೋದಿಲ್ಲ, ನಾನು ಕೊಡುವುದು ಆಶ್ಚರ್ಯಕರವಾಗಿರುತ್ತಂತೇಳಿ ನಮ್ಮ ದೇವರು ಹೇಳ್ತಾ ಇದ್ದಾರೆ. ದೇವರ ಮಕ್ಕಳೇ, ಈ ರೀತಿಯಾಗಿ ದೇವರ ಮಕ್ಕಳೇ, ನೀವು ಕಳವಳಗೊಳ್ಬೇಡ್ರಿ, ಭಯ ಪಡಬೇಡ್ರಿ, ಯಾವ ವಿಷಯಕ್ಕೂ ಭಯ ಪಡಬೇಡ್ರಿ. ನಿಮ್ಮ ಕುಟುಂಬದ ವಿಷಯದಲ್ಲಿ, ನಿಮ್ಮ ಜೀವಿತದ ವಿಷಯದಲ್ಲಿ, ನಿಮ್ಮ ಮನೆ ವಿಷಯದಲ್ಲಿ ಯಾವುದಕ್ಕೂ ಭಯ ಪಡಬೇಡ್ರಿ. ಯೇಸು ಹೇಳ್ತಾ ಇದ್ದಾರೆ, ಕಳವಳಗೊಳ್ಳದಿರು, ಧೈರ್ಯದಿಂದಿರು ಅಂತ ಹೇಳ್ತಾ ಇದ್ದಾರೆ. ದೇವರ ಮಕ್ಕಳೇ, ಧೈರ್ಯದಿಂದಿರು. ಯಾವುದಕ್ಕೂ ನಿಮ್ಮ ಹೃದಯ ಕಳವಳಗೊಳ್ಳೋದಕ್ಕೆ ಅವಕಾಶ ಕೊಡದೆ ನಮ್ಮ ದೇವರು ಈ ಲೋಕದಲ್ಲಿ ಯಾರು ಕೊಡೋದಕ್ಕಾಗದೆ ರೀತಿಯಲ್ಲಿ ನಮ್ಮ ದೇವರು ಕೊಡೋದಕ್ಕೆ ನಮ್ಮ ದೇವರು ಶಕ್ತರಾಗಿದ್ದಾರೆ. ಹಾಗೆದಿಂದ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ವಾಕ್ಯ ನಿಮಗೆ ಆಶೀರ್ವಾದವಾಗಿರೋದಾದ್ರೆ ಇತರರಿಗೂ ನೀವು ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು.